ಈ ಮೀಟಿಂಗ್ನ ವಿಚಾರ ಏನು ಅಂತ ಕೇಳಿದರೆ, ನಾಯಕತ್ವದ ಬದಲಾವಣೆ. ನವೆಂಬರ್ 7ನೇ ತಾರೀಕಿನಂದು ಮತ್ತೊಂದು ಸಭೆಗೆ ರೆಬಲ್ಸ್ ತೀರ್ಮಾನ ಮಾಡಿದ್ದಾರೆ. ಜಾತಿ ಗಣತಿಯಲ್ಲಿ ಸರ್ಕಾರದಿಂದ ಎಡವಟ್ಟಾಗಿದೆ ಅನ್ನುವಂಥ ವಿಚಾರ ಆದರೂ ಕೂಡ ಮುಂದುವರೆದು ಇಂಥದ್ದೆಲ್ಲ ಇರುತ್ತೆ. ಜಾತಿಗಳಿಗೆ ಕ್ರಿಶ್ಚಿಯನ್ ಸೇರಿಸುವಂಥ ವಿಚಾರ ಜಾಗೃತಿ ಕಾರ್ಯಕ್ರಮ ಆಯೋಜನೆಗೆ ನಿರ್ಧಾರವನ್ನು ಮಾಡಿದ್ದಾರೆ. ಕ್ರೈಸ್ತ ಧರ್ಮ ಸೇರಿಸೋದ್ರಿಂದ ಏನಾಗುತ್ತೆ ಅನ್ನುವ ಚರ್ಚೆಯನ್ನು ಮಾಡಿದ್ದಾರೆ. ನವೆಂಬರ್ 7ನೇ ತಾರೀಕು ಮತ್ತೊಂದು ಸಭೆಗೆ ರೆಬಲ್ಸ್ ತೀರ್ಮಾನ ಮಾಡಿದ್ದಾರೆ. ಜಾತಿ ಗಣತಿಯಲ್ಲಿ ಸರ್ಕಾರದಿಂದ ಎಡವಟ್ಟಿನ ಮೇಲೆ ಎಡವಟ್ಟಾಗಿದೆ. ಇದನ್ನು ರಾಜ್ಯ ಬಿಜೆಪಿ ಹೇಗೆಲ್ಲ ಬಳಸ್ಕೊಳ್ಬೋದಾಗಿತ್ತು, ಸರ್ಕಾರವನ್ನು ಡ್ಯಾಮೇಜ್ ಮಾಡ್ಬೋದಾಗಿತ್ತು. ಆದರೆ ಅಂಥ ಪರಿಣಾಮಕಾರಿಯಾಗಿ ಬಿಜೆಪಿಯವರು ಏನೂ ಕೂಡ ಮಾಡಿರಲಿಲ್ಲ. ರೆಬಲ್ಸ್ ಇದೇ 7ನೇ ತಾರೀಕು, ನವೆಂಬರ್ 7ನೇ ತಾರೀಕು ಸೇರೋ ಮೂಲಕ ಬಹುಶಃ ಅವತ್ತೊಂದು ಕಿಡಿ ಹೊತ್ತಿಸುವಂಥ ಸಾಧ್ಯತೆ ಇದೆ. ಅದರಲ್ಲಿ ನಾಯಕತ್ವದ ಬದಲಾವಣೆ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಈ ಹಂತದವರೆಗೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಮುಂದುವರಿದು ನವೆಂಬರ್ ಕ್ರಾಂತಿ ಬಿಜೆಪಿಯಲ್ಲೂ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. GM ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ರೆಬಲ್ಸ್ ನಿನ್ನೆ ರಾತ್ರಿ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ನಲ್ಲಿ ಯಾರ್ಯಾರು ಇದ್ರು ಅನ್ನೋದನ್ನು ತಾವು ನೋಡ್ತಾ ಇದ್ದೀರಿ. ಬಿಜೆಪಿ ಪಾಳೆಯದಲ್ಲಿ ಅಸಮಾಧಾನಿತರು ಅಂಥೇಳಿ ಗುರುತಿಸಿಕೊಂಡಂಥ ನಾಯಕರುಗಳು ಯಾರ್ಯಾರಿದ್ದಾರೆ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, GM ಸಿದ್ದೇಶ್ವರ್, ಇವರೆಲ್ಲರೂ ಕೂಡ ಬಹುತೇಕ ಜನ ಇವರೆಲ್ಲರೂ ಕೂಡ ನಿನ್ನೆ GM ಸಿದ್ದೇಶ್ವರ್ ಅವರ ಮನೆಯಲ್ಲೇ ಮೀಟಿಂಗ್ ಮಾಡಿರೋದು. ಬಿಜೆಪಿ ಪಾಳೆಯದಲ್ಲೂ ಕೂಡ ನವೆಂಬರ್ ಕ್ರಾಂತಿಯ ಸುಳಿವನ್ನು ನೀಡಿದ್ದಾರೆ. ನಮ್ಮ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನವೆಂಬರ್ ಕ್ರಾಂತಿಯ ಬಗ್ಗೆ ನಿನ್ನೆ ಚರ್ಚೆ ಆಗಿದೆ, ಅದು ರೆಬಲ್ಸ್ ಮೀಟಿಂಗ್ ಮಾಡಿದ್ದಾರೆ ಅನ್ನೋ ವಿಚಾರ. ಆ ರೀತಿಯ ಒಂದು ಸಂಭವನೀಯತೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅಭಿಷೇಕ್, ರಾಜ್ಯ ಬಿಜೆಪಿಯಲ್ಲಿ ಎಷ್ಟು ಪ್ರಸ್ತುತ ಇದೆ ನಾಯಕತ್ವ ಬದಲಾವಣೆಯ ವಿಚಾರ? ಅಭಿಷೇಕ್ ರಂಜಿತ್, ಖಂಡಿತವಾಗಿಯೂ ಈ ಒಂದು ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದನ್ನು ಈಗಾಗಲೇ ಹೇಳಿರೋದ್ರಿಂದ ಮತ್ತೆ ರೆಪಿಟೇಟಿವ್ ಆಫ್ ಕಂಟೆಂಟ್ ಆಗೋದಕ್ಕಿಂತ ಇವರು ಯಾಕೆ ಸೇರಿದ್ರು ಅನ್ನೋದು ವಿಚಾರದ ಬಗ್ಗೆ ನೋಡೋಣ. ಮೊದಲನೇದಾಗಿ ವಿಜಯೇಂದ್ರರವರು ರಾಜ್ಯಾಧ್ಯಕ್ಷರಾದಾಗಿಂದ ಪಕ್ಷದಲ್ಲಿರುವಂತಹ ಹಿರಿಯ ಶಾಸಕರಿಗೆ ಗೌರವವನ್ನ ಕೊಡ್ತಿಲ್ಲ. ಯಾವುದೇ ರೀತಿ ಮಾತನಾಡೋದಕ್ಕೆ ಹೇಳಿದ್ರು ಕೂಡ ಗೌರವವನ್ನ ಕೊಡ್ತಿಲ್ಲ. ಅತ್ಯಂತ ಕೀಳಾಗಿ ತುತ್ತ ಮನೋಭಾವದಿಂದ ಮಾತನಾಡಿಸ್ತಾ ಇದ್ದಾರೆ. ಕೂಡಲೇ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡದೆ ಹೋದ್ರೆ ಈಗಾಗಲೇ ಬಿಜೆಪಿ ಒಡೆದ ಮನೆ ಆಗಿರೋದ್ರಿಂದ ಕೂಡಲೇ ವಿಜೇಂದ್ರರನ್ನ ಬದಲಾವಣೆ ಮಾಡಬೇಕು ಅಂತ ಕಳೆದ ಅನೇಕ ತಿಂಗಳುಗಳಿಂದ ಇರುವಂತಹ ಮಾತಾಗಿರುವಂತದ್ದು. ಹೈಕಮಾಂಡ್ ಗಮನಕ್ಕೂ ಕೂಡ ಇದನ್ನ ತಂದಿದ್ದಾರೆ. ರಾಧಾ ಮೋಹನ್ ದಾಸ್ ಬಂದಂತ ಸಂದರ್ಭದಲ್ಲಿ ಬಿಜೆಪಿಯ ಈ ಒಂದು ಬಣ ಏನಿದೆ ಅಂದ್ರೆ ಪ್ಲಾನ್ ಬಿ ಇಟ್ಕೊಂಡಿರುವಂತಹ ಬಣ ಏನಿದೆ ಅಥವಾ ರೆಬಲ್ಸ್ ಅಂತ ಏನ್ ಕರಿತೀವಿ, ಅವ್ರು ಎಷ್ಟೋ ಜನ ಹೋಗಿ ಭೇಟಿಯಾಗಿ ವೈಯಕ್ತಿಕವಾಗಿ ಅವರ ಅಭಿಪ್ರಾಯವನ್ನ ತಿಳಿಸಿ ಬಂದಿರುವಂತದ್ದು ಒಂದ್ ಕಡೆ ಆಗುತ್ತೆ. ಮತ್ತೊಂದ್ ಕಡೆ ರಾಜ್ಯ ಸರ್ಕಾರದ ನವೆಂಬರ್ ಕ್ರಾಂತಿಗೂ ಮೊದಲೇ ಬಿಜೆಪಿಯಲ್ಲಿ ಕ್ರಾಂತಿ ಆಗುತ್ತೆ ಅಂತ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಿರುವಂತದ್ದು. ಅದಕ್ಕೆ ಪೂರಕವಾದಂತಹ ಮೀಟಿಂಗ್ ಅನ್ನ ಈಗ ಕಳೆದ ಅನೇಕ ದಿನಗಳಲ್ಲಿ ನೋಡಿದ್ದೇವೆ. ಸುಮಾರು 3 ರಿಂದ 6 ತಿಂಗಳಲ್ಲಿ ಕುಮಾರ್ ಬಂಗಾರಪ್ಪರವರ ಮನೆಯಲ್ಲಿ ಒಂದಿಷ್ಟು ಬಾರಿ ಯತ್ನಾಳ್ರು ಕೂಡ ಪಕ್ಷದಲ್ಲಿದ್ದಾಗ ಅವರು ಕೂಡ ಸಭೆಗೆ ಭಾಗಿಯಾಗ್ತಿದ್ರು. ಈಗ ಸದ್ಯ ಮಟ್ಟಿಗೆ GM ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ಭಾಗಿಯಾಗಿರುವಂತಹ ಅಷ್ಟೋ ನಾಯಕರ ಒಕ್ಕೊರಲಿನ ಬೇಡಿಕೆ ಏನಂದ್ರೆ ವಿಜೇಂದ್ರರನ್ನ ಕೆಳಗೆ ಇಳಿಸಿ ಸಮುದಾಯದ ಬೇರೆ ಮುಖಂಡರಿಗೆ ಅವಕಾಶವನ್ನ ಕೊಡಿ. ಆದ್ರೆ ಯಾವುದೇ ಕಾರಣಕ್ಕೂ ವಿಜೇಂದ್ರರನ್ನ ಮುಂದುವರ್ಸೋದು ಬೇಡ. ಒಂದು ವೇಳೆ ವಿಜೇಂದ್ರನೇ ಮುಂದುವರೆದ್ರೆ 2028ಕ್ಕೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂತದ್ದು ಮತ್ತೆ ಕಷ್ಟ ಆಗುತ್ತೆ. ಇಷ್ಟೇ ಅಲ್ಲದೆ ಪಕ್ಷದಲ್ಲಿರುವಂತಹ ಆಂತರಿಕ ಸಮಸ್ಯೆಗಳನ್ನ ವಿಜೇಂದ್ರ ಬಗೆಹರಿಸೋದ್ರಲ್ಲಿ ವಿಫಲರಾಗಿದ್ದಾರೆ. ಮಾಧ್ಯಮಗಳ ಮುಂದೆ ಮಾತ್ರ ನಾವೆಲ್ಲೂ ಒಂದು ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಆದ್ರೆ ಪಕ್ಷದಲ್ಲಿರುವಂತಹ ಆಂತರಿಕ ಕಲಹಗಳು, ಭಿನ್ನಾಭಿಪ್ರಾಯಗಳನ್ನ ಇವರು ಜೊತೆಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ. ಇಷ್ಟನ್ನ ಹೊರತುಪಡಿಸಿ ಇವರು ಸ್ಟ್ಯಾಂಪ್ ನಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಇವ್ರದೇ ಆದಂತ ಯಾವುದೇ ರೀತಿಯಾದಂತಹ ಕರಿಷ್ಮ ಇಲ್ಲದೆ ಇರೋದ್ರಿಂದ ತಂದೆ ಆಶೀರ್ವಾದವನ್ನ ಪಡೆದು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅದನ್ನ ಹೊರತುಪಡಿಸಿ ಅನೇಕ ಕಂಟೆಸ್ಟೆಂಟ್ ಗಳು, ಅನೇಕ ಶಾಸಕರು, ಅನೇಕ ಬಿಜೆಪಿ ಮುಖಂಡರಿಗೆ ರಾಜ್ಯಾಧ್ಯಕ್ಷ ಆಗುವಂತ ಅರ್ಹತೆ ಯೋಗ್ಯತೆ ಇದ್ರೂ ಕೂಡ ಇದನ್ನ ಹಿಂದಿಕ್ಕಿ ವಿಜೇಂದ್ರರವರಿಗೆ ಯಾವುದೇ ಕಾರಣಕ್ಕೂ ಈ ಬಾರಿ ಅವಕಾಶವನ್ನ ಮಾಡ್ಕೊಡ್ಬಾರ್ದು. ದಯವಿಟ್ಟು ಅವ್ರನ್ನ ಕೆಳಗಡೆ ಇಳಿಸ್ಬೇಕು ಅನ್ನೋದನ್ನ ಹೈಕಮಾಂಡ್ಗೆ ಗಮನಕ್ಕೆ ತರಬೇಕು ಅಂತ ಮತ್ತೊಂದು ಮೀಟಿಂಗ್ ಆಗಿರುವಂತದ್ದು. ಇದನ್ನ ಹೊರತುಪಡಿಸಿ ನೋಡೋದಾದ್ರೆ ಒಂದು ವೇಳೆ ಏನಾದ್ರು ಹೈಕಮಾಂಡ್ ಬಿಜೆಪಿ ನಾಯಕರ ಮಾತಿಗೆ ಕೊಲ್ಲದೆ ಇದ್ರೆ ಈ ಸದ್ಯ ಮಟ್ಟಿಗೆ ರೆಬಲ್ಸ್ ಟೀಮ್ ಯಾವ ಕ್ರಮವನ್ನ ತೆಗೆದುಕೊಳ್ಳಬೇಕು, ಪ್ಲಾನ್ ಬಿ ಹಾಗೂ ಪ್ಲಾನ್ ಸಿ ಏನಿರ್ಬೇಕು ಅನ್ನೊಂದು ವಿಚಾರವನ್ನು ಕೂಡ ನಿನ್ನೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೇ ಕಾರಣದಿಂದ ಮತ್ತೊಮ್ಮೆ ಈ ಒಂದು ರೆಬಲ್ಸ್ ಮೀಟಿಂಗ್ ನಡೆಯುವಂತ ನಿರೀಕ್ಷೆ ಇರುವಂತದ್ದು. ರಂಜಿತ್, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.
ನಮ್ಮ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ನವೆಂಬರ್ ಕ್ರಾಂತಿಯ ಬಗ್ಗೆ ನಿನ್ನೆ ಚರ್ಚೆ ಆಗಿದೆ, ಅದು ರೆಬಲ್ಸ್ ಮೀಟಿಂಗ್ ಮಾಡಿದ್ದಾರೆ ಅನ್ನೋ ವಿಚಾರ. ಆ ರೀತಿಯ ಒಂದು ಸಂಭವನೀಯತೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಭಿಷೇಕ್? ರಾಜ್ಯ ಬಿಜೆಪಿಯಲ್ಲಿ ಎಷ್ಟು ಪ್ರಸ್ತುತ ಇದೆ ನಾಯಕತ್ವ ಬದಲಾವಣೆಯ ವಿಚಾರ ಅಭಿಷೇಕ್? ರಂಜಿತ್, ಖಂಡಿತವಾಗಿಯೂ ಈ ಒಂದು ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದನ್ನ ಈಗಾಗಲೇ ಹೇಳಿರೋದ್ರಿಂದ ಮತ್ತೆ ರೆಪ್ರೆಸೆಂಟೇಟಿವ್ ಆಫ್ ಕಂಟೆಂಟ್ ಆಗೋದಕ್ಕಿಂತ ಇವರು ಯಾಕೆ ಸೇರಿದ್ರು ಅನ್ನೋದು ವಿಚಾರದ ಬಗ್ಗೆ ನೋಡೋಣ. ಮೊದಲನೇದಾಗಿ ವಿಜಯೇಂದ್ರರವರು ರಾಜ್ಯಾಧ್ಯಕ್ಷರಾದಾಗಿಂದ ಪಕ್ಷದಲ್ಲಿರುವಂತಹ ಹಿರಿಯ ಶಾಸಕರಿಗೆ ಗೌರವವನ್ನ ಕೊಡ್ತಿಲ್ಲ, ಯಾವುದೇ ರೀತಿ ಮಾತನಾಡೋದಕ್ಕೆ ಹೇಳಿದ್ರು ಕೂಡ ಗೌರವವನ್ನ ಕೊಡ್ತಿಲ್ಲ. ಅತ್ಯಂತ ಕೀಳಾಗಿ ತುತ್ತ ಮನೋಭಾವದಿಂದ ಮಾತನಾಡಿಸ್ತಾ ಇದ್ದಾರೆ. ಕೂಡಲೇ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡದೆ ಹೋದ್ರೆ ಈಗಾಗಲೇ ಬಿಜೆಪಿ ಒಡೆದ ಮನೆ ಆಗಿರೋದ್ರಿಂದ ಕೂಡಲೇ ವಿಜೇಂದ್ರರನ್ನ ಬದಲಾವಣೆ ಮಾಡಬೇಕು ಅಂತ ಕಳೆದ ಅನೇಕ ತಿಂಗಳುಗಳಿಂದ ಇರುವಂತಹ ಮಾತಾಗಿರುವಂತದ್ದು. ಹೈಕಮಾಂಡ್ ಗಮನಕ್ಕೂ ಕೂಡ ಇದನ್ನ ತಂದಿದ್ದಾರೆ. ರಾಧಾ ಮೋಹನ್ ದಾಸ್ ಬಂದಂತ ಸಂದರ್ಭದಲ್ಲಿ ಬಿಜೆಪಿಯ ಈ ಒಂದು ಬಣ ಏನಿದೆ ಅಂದ್ರೆ ಪ್ಲಾನ್ ಬಿ ಇಟ್ಕೊಂಡಿರುವಂತಹ ಬಣ ಏನಿದೆ ಅಥವಾ ರೆಬಲ್ಸ್ ಅಂತ ಏನ್ ಕರಿತೀವಿ, ಅವ್ರ ಎಷ್ಟೋ ಜನ ಹೋಗಿ ಭೇಟಿಯಾಗಿ ವೈಯಕ್ತಿಕವಾಗಿ ಅವರ ಅಭಿಪ್ರಾಯವನ್ನ ತಿಳಿಸಿ ಬಂದಿರುವಂತದ್ದು ಒಂದ್ ಕಡೆ ಆಗುತ್ತೆ. ಮತ್ತೊಂದ್ ಕಡೆ ರಾಜ್ಯ ಸರ್ಕಾರದ ನವೆಂಬರ್ ಕ್ರಾಂತಿಗೂ ಮೊದಲೇ ಬಿಜೆಪಿಯಲ್ಲಿ ಕ್ರಾಂತಿ ಆಗುತ್ತೆ ಅಂತ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಿರುವಂತದ್ದು. ಅದಕ್ಕೆ ಪೂರಕವಾದಂತಹ ಮೀಟಿಂಗ್ ಅನ್ನ ಈಗ ಕಳೆದ ಅನೇಕ ದಿನಗಳಲ್ಲಿ ನೋಡಿದ್ದೇವೆ. ಸುಮಾರು 3 ರಿಂದ 6 ತಿಂಗಳಲ್ಲಿ ಕುಮಾರ ಬಂಗಾರಪ್ಪರವರ ಮನೆಯಲ್ಲಿ ಒಂದಿಷ್ಟು ಬಾರಿ ಯತ್ನಾಳ್ರು ಕೂಡ ಪಕ್ಷದಲ್ಲಿದ್ದಾಗ ಅವರು ಕೂಡ ಸಭೆಗೆ ಭಾಗಿಯಾಗ್ತಿದ್ರು. ಈಗ ಸದ್ಯ ಮಟ್ಟಿಗೆ GM ಸಿದ್ದೇಶ್ವರ್ ಅವರ ನಿವಾಸದಲ್ಲಿ ಭಾಗಿಯಾಗಿರುವಂತಹ ಅಷ್ಟೂ ನಾಯಕರ ಒಕ್ಕೊರಲಿನ ಬೇಡಿಕೆ ಏನಂದ್ರೆ ವಿಜೇಂದ್ರರನ್ನ ಕೆಳಗೆ ಇಳಿಸಿ ಸಮುದಾಯದ ಬೇರೆ ಮುಖಂಡರಿಗೆ ಅವಕಾಶವನ್ನ ಕೊಡಿ, ಆದ್ರೆ ಯಾವುದೇ ಕಾರಣಕ್ಕೂ ವಿಜೇಂದ್ರರನ್ನ ಮುಂದುವರ್ಸೋದು ಬೇಡ. ಒಂದು ವೇಳೆ ವಿಜೇಂದ್ರನೇ ಮುಂದುವರೆದ್ರೆ 2028ಕ್ಕೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂತದ್ದು ಮತ್ತೆ ಕಷ್ಟ ಆಗುತ್ತೆ. ಇಷ್ಟೇ ಅಲ್ಲದೆ ಪಕ್ಷದಲ್ಲಿರುವಂತಹ ಆಂತರಿಕ ಸಮಸ್ಯೆಗಳನ್ನ ವಿಜೇಂದ್ರ ಬಗೆಹರಿಸೋದ್ರಲ್ಲಿ ವಿಫಲರಾಗಿದ್ದಾರೆ. ಮಾಧ್ಯಮಗಳ ಮುಂದೆ ಮಾತ್ರ ನಾವೆಲ್ಲೂ ಒಂದು ಅಂತ ತೋರಿಸ್ಕೊಳ್ತಾ ಇದ್ದಾರೆ, ಆದ್ರೆ ಪಕ್ಷದಲ್ಲಿರುವಂತಹ ಆಂತರಿಕ ಕಲಹಗಳು ಭಿನ್ನಾಭಿಪ್ರಾಯಗಳನ್ನ ಇವರು ಜೊತೆಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ. ಇಷ್ಟನ್ನ ಹೊರತುಪಡಿಸಿ ಇವರು ಸ್ಟ್ಯಾಂಪ್ ನಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಇವ್ರದೇ ಆದಂತ ಯಾವುದೇ ರೀತಿಯಾದಂತ ಕರಿಷ್ಮ ಇಲ್ಲದೆ ಇರೋದ್ರಿಂದ ತಂದೆ ಆಶೀರ್ವಾದವನ್ನ ಪಡೆದು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅದನ್ನ ಹೊರತುಪಡಿಸಿ ಅನೇಕ ಕಂಟೆಸ್ಟೆಂಟ್ ಗಳು, ಅನೇಕ ಶಾಸಕರು, ಅನೇಕ ಬಿಜೆಪಿ ಮುಖಂಡರಿಗೆ ರಾಜ್ಯಾಧ್ಯಕ್ಷ ಆಗುವಂತ ಅರ್ಹತೆ ಯೋಗ್ಯತೆ ಇದ್ರೂ ಕೂಡ ಇದನ್ನ ಹಿಂದಿಕ್ಕಿ ವಿಜೇಂದ್ರರವರಿಗೆ ಯಾವುದೇ ಕಾರಣಕ್ಕೂ ಈ ಬಾರಿ ಅವಕಾಶವನ್ನ ಮಾಡ್ಕೊಡ್ಬಾರ್ದು, ದಯವಿಟ್ಟು ಅವ್ರನ್ನ ಕೆಳಗಡೆ ಇಳಿಸ್ಬೇಕು ಅನ್ನೋದನ್ನ ಹೈಕಮಾಂಡ್ಗೆ ಗಮನಕ್ಕೆ ತರಬೇಕು ಅಂತ ಮತ್ತೊಂದು ಮೀಟಿಂಗ್ ಆಗಿರುವಂತದ್ದು. ಇದನ್ನ ಹೊರತುಪಡಿಸಿ ನೋಡೋದಾದ್ರೆ ಒಂದು ವೇಳೆ ಏನಾದ್ರು ಹೈಕಮಾಂಡ್ ಬಿಜೆಪಿ ನಾಯಕರ ಮಾತಿಗೆ ಕೊಲ್ಲದೆ ಇದ್ರೆ ಈ ಸದ್ಯ ಮಟ್ಟಿಗೆ ರೆಬಲ್ಸ್ ಟೀಮ್ ಯಾವ ಕ್ರಮವನ್ನ ತೆಗೆದುಕೊಳ್ಳಬೇಕು, ಪ್ಲಾನ್ ಬಿ ಹಾಗೂ ಪ್ಲಾನ್ ಸಿ ಏನಿರ್ಬೇಕು ಅನ್ನೊಂದು ವಿಚಾರವನ್ನು ಕೂಡ ನಿನ್ನೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೇ ಕಾರಣದಿಂದ ಮತ್ತೊಮ್ಮೆ ಈ ಒಂದು ರೆಬಲ್ಸ್ ಮೀಟಿಂಗ್ ನಡೆಯುವಂತ ನಿರೀಕ್ಷೆ ಇರುವಂತದ್ದು. ರಂಜಿತ್, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.